ಫ್ರೆಂಡ್ಸ್ ನಮಸ್ತೆ ಎಲ್ಲರಿಗೂ. ನಾನು ಜಾನು. ವೆಲ್ಕಮ್ ಟು ಜಾನು ಲೈಫ್ ಸ್ಟೈಲ್ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇದು ಸಾಟರ್ಡೆ ಬೆಳಗ್ಗೆ ಅಂದರೆ ಶನಿವಾರ ಬೆಳಗ್ಗೆನೇ ವ್ಲಾಗ್ ಮಾಡೋಣ ಅಂತ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಮನೇಲಿ ಸ್ವಲ್ಪನೂ ಸಾಂಬಾರು ಪೌಡರ್ ಇರಲಿಲ್ಲ, ಎಲ್ಲ ಖಾಲಿ ಆಗಿಬಿಟ್ಟಿತ್ತು. ಅದಕ್ಕೆ ಮಾಡ್ಕೊಳ್ಳೋಣ, ಹೇಗೂ ಬಿಸಿಲಿದೆಯಲ್ಲ ಅಂತ ಎಲ್ಲ ಒಣಗಿಸಿ ಎತ್ತಿಟ್ಟಿದ್ದೀನಿ. ನೋಡಿ, ಒಣಗಿಸ್ಬಿಟ್ಟು ಆಚೆ ಇಟ್ಟೆಲ್ಲ ಒಣಗಿಸಿ ಮತ್ತು ಮನೆ ಒಳಗಡೆ ತಂದು ಇಟ್ಟಿದ್ದೀನಿ. ಟಿಫನ್ನು ಕಾಫಿ ಎಲ್ಲ ಮಾಡಿಬಿಟ್ಟು ಫಸ್ಟ್ ಕಾಫಿ ಕುಡಿದ್ಬಿಟ್ಟು ಬೆಳಗ್ಗೆನೇ ಬಿಸಿಲು ಬರುತ್ತಲ್ವ, ಈಗ ಹೇಗೂ ಬೇಸಿಗೆ ಅಲ್ವ, ಅದಕ್ಕೆ ಬೆಳಗ್ಗೆನೇ ಬಿಸಿಲಿರುತ್ತೆ. ಅದಕ್ಕೋಸ್ಕರ ಎಲ್ಲ ನೋಡಿ ಬಟ್ಟಲೆಲ್ಲ ಬಿಸಿಲಿಗೆ ಹಾಕಿ ಸಪ್ರೇಟಾಗಿ ಬಿಸಿಲಿಗೆ ಹಾಕಿ ಇಟ್ಟಿದ್ದೀನಿ. ಎಲ್ಲ ಎಷ್ಟು ಬೇಕು ಅಂತ ಎಲ್ಲ ಮೆಜರ್ಮೆಂಟ್ ಮಾಡಿ ಸಪ್ರೇಟಾಗಿ ಎಲ್ಲ ಅದನ್ನು ಒಂದೊಂದು ಬಟ್ಲಿಗೆ ಹಾಕಿ ಇಟ್ಟಿದ್ದೀನಿ. 1 kgಗೆ ಸಾಂಬಾರು ಪುಡಿನ ಮಾಡ್ತಾಯಿದ್ದೀನಿ. ಕಾಫಿ ಆಯಿತು. ಕಾಫಿ ಆಗಿದ ತಕ್ಷಣ ಇದನ್ನೆಲ್ಲ ಸಹ ಬಿಸಿಲಿಗೆ ಇಟ್ಟು ಆಮೇಲೆ ಟಿಫನ್ ರೆಡಿ ಮಾಡಿದೆ. ಬಿಸಿಲು ಚೆನ್ನಾಗಿರುತ್ತಲ್ವ, ಬಿಸಿಲು ಕಡಿಮೆ ಆಗೋಷ್ಟರಲ್ಲಿ ಸ್ವಲ್ಪ ಚೆನ್ನಾಗಿ ಒಣಗಿಸ್ಕೊಂಬಿಡೋಣ ಅಂತ ಎಲ್ಲ ಕರ್ಬೇವಿನ ಸೊಪ್ಪು ಎಲ್ಲ ಏನು ಬೇಕೋ ಎಲ್ಲದನ್ನು ಬಿಸಿಲಿಗಿಟ್ಟು ಚೆನ್ನಾಗಿ ಒಣಗಿಸಿದ್ದೀನಿ. ಲಾಸ್ಟು ಟೈಮ್ ಒಂದು ಸಾರಿ ಒಣಗಿಸಿ ಇಟ್ಟಿದ್ದೀನಿ. ಈಗ ಇನ್ನು ಸ್ವಲ್ಪ ಚೆನ್ನಾಗಿ ಒಣಗಿಸ್ಬಿಟ್ಟು ಅದನ್ನೆಲ್ಲ ಫ್ರೈ ಮಾಡ್ಕೊಳ್ಳೋಣ ಅಂತ ಒಣಗಿಸಿಟ್ಟಿದ್ದೀನಿ. ಫ್ರೆಂಡ್ಸ್, ಇವತ್ತಂತೂ ಅಂದರೆ ಸಾಟರ್ಡೆ ಎಲ್ಲ ಫುಲ್ ಇದರದೇ ಕೆಲಸ ಹಿಡೀತು. ಒಣಗಿಸಿ ಅದನ್ನೆಲ್ಲ ಮತ್ತೆ ಕ್ಲೀನ್ ಮಾಡಿ ಅದನ್ನೆಲ್ಲ ಮೆಜರ್ಮೆಂಟ್ ಮಾಡಿಕೊಂಡು ಯಾವ್ಯಾವುದನ್ನು ಎಷ್ಟೆಷ್ಟು ಹಾಕಬೇಕು ಅಂತೆಲ್ಲ ಮೆಜರ್ಮೆಂಟ್ ಮಾಡಿಕೊಂಡು ಅದನ್ನೆಲ್ಲ ಹುರಿದು ಮತ್ತು ಮಿಷಿನ್ಗೆ ಹಾಕಿಸ್ಕೊಂಬರೋದಕ್ಕೆ ಎಲ್ಲನೂ ಅವತ್ತೇ ಮಾಡಿಬಿಟ್ಟೆ. ಭಾನುವಾರ ಒಂದು ಫಂಕ್ಷನ್ಗೆ ಹೋಗಬೇಕಾಗಿತ್ತು, ಬಣ್ಣದೇವ್ರಾಯಿತು ಹೋಗಬೇಕಾಗಿತ್ತು ಅಂತ ತುಂಬ ದಿನದಿಂದ ಅಂದ್ಕೊಂಡಿದ್ದೆ. ಸಾಂಬಾರು ಪೌಡ್ರು ಖಾಲಿ ಆದಾಗಿಂದ ಮಾಡ್ಕೊಳ್ಬೇಕು ಅಂತ. ಫಂಕ್ಷನ್ ಮೇಲೆ ಫಂಕ್ಷನ್ ಇದರಿಂದ ಮಾಡೋಕ್ಕಾಗೇ ಇರಲಿಲ್ಲ. ಅದಕ್ಕೇ ಸಾಟರ್ಡೆ ಅಂತೂ ಅದು ಪಟ್ಟಾಗಿ ಹಿಡಿದ್ಬಿಟ್ಟು ಎಲ್ಲ ಇವತ್ತೇ ಫಿನಿಷ್ ಮಾಡಬೇಕು ಅಂತ ಕಡೆಗೂ ಫಿನಿಷ್ ಮಾಡಿದೆ. ಅಂದರೆ 1 ವರ್ಷಕ್ಕಾಗಷ್ಟು ಸಾಂಬಾರು ಪುಡಿನ ರೆಡಿ ಮಾಡ್ಕೊಂಡಿದ್ದೀನಿ. ಇನ್ನು 1 ವರ್ಷ ನನಗೇನು ಯೋಚನೆ ಇಲ್ಲ ಸಾಂಬಾರು ಪುಡಿ ಬಗ್ಗೆ. ಯಾವ ಥರನ ಬಳಸಲಿ ನನಗಂತೂ 1 ವರ್ಷ ಆಗೇ ಆಗುತ್ತೆ. 1 kgಗೆ ಮಾಡ್ಕೊಂಡಿದ್ದೀನಿ. ಹೇಗೆ ಮಾಡಿದೆ, ಏನೇನೆಲ್ಲ ಬೇಕು, ಯಾವ್ಯಾವ್ದು ಎಷ್ಟೆಷ್ಟು ಆಗಬೇಕು ಅಂತೆಲ್ಲ ಫ್ರೆಂಡ್ಸ್ ಇದನ್ನೇ ಸಪ್ರೇಟಾಗಿ ಒಂದು ವಿಡಿಯೋ ಮಾಡ್ತೀನಿ. ತುಂಬ ಈಸಿ ಮೆಥಡಲ್ಲಿ ಹೇಳ್ಕೊಡ್ತೀನಿ. ಯಾರು ಬೇಕಿದ್ರೂ ಮಾಡ್ಬೋದು. ಚಿಕ್ಕ ಹುಡುಗಿರೆಲ್ಲ ಮಾಡ್ಬೋದು. ಚಿಕ್ಕ ಹುಡುಗಿರಂದರೆ ಈಗ ತಾನೇ ಮದುವೆ ಆಗಿರೋರು, ಹೊಸದಾಗಿ ಕುಕ್ಕಿಂಗ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿರೋರು, ಇದ್ರ ಬಗ್ಗೆ ಏನು ಗೊತ್ತೇ ಇಲ್ಲ ಅನ್ನೋರ್ಗೂ ಅದು ಯಾವ ಥರ ಮಾಡೋದು ಅಂತ ಅವ್ರಿಗೂ ಅರ್ಥ ಆಗೋ ಥರ ನಾನು ಹೇಳ್ಕೊಡ್ತೀನಿ. ಇನ್ನೊಂದು ವಿಡಿಯೋ ಮಾಡ್ತೀನಿ ಇದ್ರ ಬಗ್ಗೆ. ಎಲ್ಲದನ್ನು ಅಳತೆ ಪ್ರಕಾರನೇ ಹಾಕಿ ಮಾಡಿರೋದು. ಎಲ್ಲ ಅಳತೆ ಮಾಡಿ ಸಪ್ರೇಟಾಗಿ ಒಂದು ಬಟ್ಲಿಗೆ ಹಾಕಿ ಒಣಗಿಸಿ ನೋಡಿ ಹುರಿಯೋದಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಏನು ಬೇಕೋ ಸಾಂಬಾರು ಪುಡಿ ಆಗ್ಬೋದು, ಖಾರದ ಪೌಡ್ರ್ ಆಗ್ಬೋದು, ಯಾವುದೇ ಪುಡಿಗಳಾಗಲಿ ನಾನೇ ಮಾಡ್ಕೊಳ್ಳೋದು. ಮತ್ತು ಅಮ್ಮ ಮಾಡ್ಕೊಳ್ಳೋದು ಅಂತ ಏನೂ ಇಲ್ಲ. ಅಮ್ಮನ್ನೇನಾದರೂ ಕೇಳಿದ್ರೆ ಈಗ ಮಾಡಿಕೊಡಮ್ಮ ಅಂತ, ನನಗಿಂತೂ ಚೆನ್ನಾಗಿ ನೀನೇ ಮಾಡ್ತೀಯಲ್ಲ ಹೋಗೆ ಅಂತಾರೆ. ಇಲ್ಲ ಅಂದರೆ ಊರಿಗೆ ಬಾ, ಹಂಗೆ ನಮಗೂ ಸ್ವಲ್ಪ ಮಾಡಿಕೊಟ್ಟು ನೀನು ತೊಗೊಂಡೋಗಿಯಾ ಅಂತ ಈ ಥರ ಡೈಲಾಗ್ ಹೊಡಿತಾರೆ. ಅದಕ್ಕೆ ಲಾಸ್ಟ್ ಟೈಮ್ ಊರಿಗೆ ಹೋಗಿದ್ದಾಗ ಮಾಡಿಕೊಡು ಅಂದರು. ನಾನು ಮಾಡಲಿಲ್ಲ. ಮಾಡಲಿಲ್ಲ ಅಂದರೆ ಮಾಡಬಾರ್ದು ಅಂತಲ್ಲ, ಸ್ವಲ್ಪ ಊರಿಗೆ ಬರಬೇಕಾಗಿತ್ತು. ಅಯ್ಯೋ ಹೋಗ್ರಮ್ಮ ನೀವೇ, ನಿಮ್ಮ ಸೊಸೆ ಎಲ್ಲ ಇರ್ತೀರಲ್ಲ ಅಂತಂದರೆ, ಹಂಗೆ ನೀನು ಸ್ವಲ್ಪ ತೊಗೊಂಡೋಗಿಯಾ ಮಾಡು ಅಂತಂದರು. ನನಗೆ ಯಾಕೋ ಮಾಡೋ ಇಂಟ್ರೆಸ್ಟ್ ಇರಲಿಲ್ಲ, ನಾನು ಮಾಡೋಕ್ಕೆ ಹೋಗಲಿಲ್ಲ. ಈಗ ನಾನು ಮನೇಲಿ ಮಾಡ್ತಾಯಿದ್ದೀನಿ, ನಮ್ಮ ಮನೇಲಿ ಮಾಡ್ತಾಯಿದ್ದೀನಿ. ಸ್ವಲ್ಪ ಚಿಕ್ಕ ವಯಸ್ಸಿಂದನೇ ನಾನು ಅಡುಗೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದೆ. ಹಾಗಾಗಿ ಎಲ್ಲ ಥರ ರೆಸಿಪಿನೂ ಮಾಡ್ತೀನಿ, ಎಲ್ಲ ಥರದ ಅಡುಗೆಗಳನ್ನು ಮಾಡ್ತೀನಿ. ನಮ್ಮಮ್ಮ ಎಲ್ಲ ನನಗೆ ಸ್ವಲ್ಪ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ ಕುಕ್ಕಿಂಗೆಲ್ಲ. ಫ್ರೆಂಡ್ಸ್, ನಾನು ಮೋಸ್ಟ್ಲಿ 8th ಸ್ಟ್ಯಾಂಡರ್ಡಿಂದನೂ 9th ಸ್ಟ್ಯಾಂಡರ್ಡಿಂದನೂ ಅಡುಗೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಆವತ್ತಿಂದ ಇವತ್ತಿನವರೆಗೂ ನನಗಂತೂ ಅಡುಗೆ ಕೆಲಸ ಒಂದಿನವೂ ತಪ್ಪಲ್ಲ. ಎಲ್ಲಾದರೂ ಟ್ರಿಪ್ ಅಂತ ಹೋದರೆ ಆವತ್ತು ತಪ್ಪುತ್ತೆ ಅಷ್ಟೇ. ಇನ್ನು ಮಿಕ್ಕಂಗೆ ಅಮ್ಮ ಮನೆಗೆ ಹೋದ್ರೂ ನಾನೇ ಮಾಡಬೇಕು, ನಮ್ಮ ಮನೇಲಿದ್ದರೂ ನಾನೇ ಮಾಡಬೇಕು. ಈಗ ಇಲ್ಲ, ಅಮ್ಮ ಮನೆಗೆ ಹೋದರೆ ನನ್ನ ತಮ್ಮನಿಗೆ ಮದುವೆ ಆದಮೇಲೆ ಅವ್ರ ಮಿಸ್ಸಸ್ ಮಾಡ್ಕೊತಾಳೆ. ಈಗ ನಾನು ಮಾಡಲ್ಲ. ನನ್ನ ತಮ್ಮನಿಗೆ ಮದುವೆ ಆಗೋದಕ್ಕೆ ಮುಂಚೆ ಹೋದರೆ ಮಾಡ್ತಿದ್ದೆ. ಅಂತೂ ಬಂದರೆ ನಮ್ಮ ಗಂಡನ ಮನೆಯಲ್ಲಂತೂ ಬಂದರೆ ಯಾರೂ ಮಾಡಿಕೊಡ್ತಾ ಇರಲಿಲ್ಲ. ಊರಿಗೆ ಹೋಗಿ ನಾನು 7-8 ಗಂಟೆ ರಾತ್ರಿಗೆ ಬಂದರೂ ಅಡುಗೆ ನಾನೇ ಮಾಡಬೇಕಾಗಿತ್ತು. ಇವಾಗಲೂ ಅದೇ ಆಗಿಬಿಟ್ಟಿದೆ. ನಾನು ಎಲ್ಲಾದರೂ ಹೋಗಲಿ ಇರಲಿ, ಲೇಟಾಗಿ ಬರಲಿ, ನಾನೇ ಅಡುಗೆ ಮಾಡಬೇಕು. ಹುಷಾರಿಲ್ಲ ಅಂದರೂ ನಾನೇ ಮಾಡಬೇಕು. ನಂಗೆ ಅದೊಂದು ದೊಡ್ಡ ಇರಿಟೇಷನ್ ಆಗಿಬಿಟ್ಟಿದೆ. ನನಗಂತೂ ಅಡುಗೆ ಮಾಡೋದು ಬೇಡ, ಊಟ ಮಾಡೋದು ಬೇಡ ಅಂತ ಅನಿಸ್ಬಿಡುತ್ತೆ. ಅಷ್ಟೊಂದು ಬೇಜಾರಾಗ್ಬಿಟ್ಟಿದೆ ನನಗಂತೂ ಅಡುಗೆ ಕೆಲಸದಲ್ಲಿ. ಈ ಥರ ಯಾರಿಗೆಲ್ಲ ಅನಿಸಿದೆ ಅಡುಗೆ ಮಾಡೋದೇ ಕಷ್ಟ ಅಂತ ದಯವಿಟ್ಟು ಒಂದು ಕಮೆಂಟಲ್ಲಿ ತಿಳಿಸಿ. ಯಾರಿಗೆಲ್ಲ ಆ ಥರ ಅನಿಸಿದೆ ಅಂತ, ನನಗನ್ಸೋ ಥರ ಯಾರಿಗನ್ಸಿದೆ ಅಂತ. ಇನ್ನೊಂದೇನಪ್ಪ ಅಂದರೆ, ನನಗೆ ಹೋಟೆಲ್ ಊಟ ಇಷ್ಟ ಆಗಲ್ಲ. ಏನೋ ಬೇಜಾರಾದಾಗ ಹೊರಗಡೆ ಹೋಗಿ ತಿನ್ಕೊಂಬರೋಣ ಅನ್ನೋಕ್ಕೆ ನನಗೆ ಹೋಟೆಲಲ್ಲಿ ಊಟ ಅಂದರೆ ನನಗೇನೋ ಅದು ಒಗ್ಗೋದಿಲ್ಲ ಅಂತಾರಲ್ಲ, ಆ ಥರ ಆಗುತ್ತೆ. ಎಲ್ಲೋ ಹೊರಗಡೆ ಹೋದಾಗ ತಿನ್ನಲ್ಲ ಅಂತಲ್ಲ, ಆದರೆ ಊಟಕ್ಕೆ ಅಂತ ಹೋಗಿ ತಿನ್ನೋದು ನನಗಿಷ್ಟ ಆಗಲ್ಲ. ಅದಕ್ಕೋಸ್ಕರ ಏನೇ ಕಷ್ಟ ಆಗಲಿ, ಆಗುತ್ತೋ ಆಗಲ್ವೋ ಸ್ವಲ್ಪ ಅಡುಗೆ ಏನಾದರೂ ಅನ್ನ ರಸಮ್ ಆದರೂ ಮಾಡ್ತೀನಿ.
ಅದಕ್ಕೆ ನಾನು ಹೇಳ್ತಾ ಇರ್ತೀನಿ, ನಮ್ಮ ಮನೇಲಿ ಯಾವಾಗಲೂ ನಮ್ಮ ಮನೆಯವ್ರಿಗೆ ಹೇಳ್ತಾ ಇರ್ತೀನಿ, ಯೂಟ್ಯೂಬ್ ಫಸ್ಟ್ ಸ್ಯಾಲ್ರಿ ಬಂದಿದ ತಕ್ಷಣ ನಾನು ಪಾತ್ರೆ ತೊಳೆಯೋದಕ್ಕೆ ಒಬ್ಬರನ್ನ ಇಟ್ಕೊಂಡ್ಬಿಡ್ತೀನಿ ಅಂತ ಹೇಳ್ತಾ ಇರ್ತೀನಿ. ನನ್ನ ಪಾತ್ರೆ ತೊಳೆಯೋದು ಅಷ್ಟೇ ತುಂಬಾ ಬೋರಿಂಗ್ ಕೆಲಸ ಆಗಿಬಿಟ್ಟಿದೆ. ಇನ್ನು ಕೆಲ್ಸದವ್ರನ್ನ ಇಟ್ಕೊಬೋದಲ್ಲ ಅನ್ನೋಕ್ಕೆ ಕೆಲ್ಸದವ್ರನ್ನ ಇಟ್ಕೊಳ್ಳೋ ಅಷ್ಟು ಕೆಲಸ ಏನೂ ಇರಲ್ಲ. ಅದೇ ಒಂದೇ ದಿನ ಅಯ್ಯೋ ಎಲ್ಲ ಕೆಲಸನೂ ಒಬ್ಬರೇ ಮಾಡ್ತಾ ಇರ್ತೀರಲ್ವ, ಅದಕ್ಕೆ ಆ ಥರ ಅನಿಸುತ್ತೆ. ಏನಪ್ಪ ಎಲ್ಲ ಕೆಲಸನೂ ಪ್ರತಿದಿನ ಒಬ್ಬರೇ ಮಾಡಬೇಕಲ್ಲ ಅಂತ. ಅದಕ್ಕೆ ಮನೆಯಲ್ಲಿ ಬೇರೆ ಯಾರಾದರೂ ಸಿಸ್ಟರ್ಸು ಇನ್ನು ಆ ಥರ ಯಾರಾದರೂ ಇದ್ದರೆ ಅವ್ರು ಸ್ವಲ್ಪ ಹೆಲ್ಪ್ ಮಾಡಿದ್ರೆ ನಮಗೆ ಇಷ್ಟೊಂದು ಬೋರ್ ಅನಿಸಲ್ಲ. ಪ್ರತಿದಿನ ಒಬ್ಬರೇ ಕೆಲಸ ಮಾಡಿದ್ರೆ ಎಲ್ಲರಿಗೂ ಅದೇ ಥರ ಅನಿಸುತ್ತಲ್ವ, ನನಗೂ ಅದೇ ಥರನೇ ಅನಿಸುತ್ತೆ. ಯಾವಾಗಲಾದರೂ ನನ್ನ ಮಗಳಿಗೆ ಸ್ವಲ್ಪ ಅಡುಗೆ ಮಾಡಮ್ಮ ಅಂದರೆ ಅವಳಿಗೇನೋ ವೆರೈಟೀಸ್ ಅವಳಿಗೆ ಬೇಕಿರೋದಾದರೆ ಸ್ವಲ್ಪ ಮಾಡ್ಕೊತಾಳೆ. ಇನ್ನು ಮಾಮೂಲಿ ಅಡುಗೆ ಮಾಡಮ್ಮ ಅಂದರೆ ಅವಳಿಗೂ ಬಗ್ಗಲ್ಲ. ಅವಳಿಗಂತೂ ಏನೂ ಕೆಲಸನೇ ಮಾಡಿಕೊಡಲ್ಲ. ಒಬ್ಬೊಬ್ರ ಮನೆಯಲ್ಲಂತೂ ಗಂಡ ಹೆಂಡ್ತಿ ಕೆಲಸನೆಲ್ಲ ಮನೆ ಕೆಲಸನೆಲ್ಲ ಶೇರ್ ಮಾಡ್ಕೊಂಡ್ಬಿಟ್ಟಿರ್ತಾರೆ. ನೀನು ಈ ಕೆಲಸ ಮಾಡು, ನಾನು ಈ ಕೆಲಸ ಮಾಡ್ತೀನಿ ಅಂತ. ಗಂಡ ಅಡುಗೆ ಮಾಡಿದ್ರೆ ಹೆಂಡ್ತಿ ಪಾತ್ರೆ ತೊಳೆಯೋದು, ಗಂಡ ಪಾತ್ರೆ ತೊಳೆಯಿದ್ರೆ ಹೆಂಡ್ತಿ ಅಡುಗೆ ಮಾಡೋದು, ಈ ಥರ ಅವರೆಲ್ಲ ಶೇರ್ ಮಾಡ್ಕೊಂಡಿರ್ತಾರೆ. ಆದರೆ ನಮ್ಮ ಮನೇಲೆಲ್ಲ ನಾನೇ ಮಾಡಬೇಕು. ಈ ಥರ ಮನೆ ಕೆಲಸ ಈಗ ಪಾತ್ರೆ ತೊಳೆಯೋದು, ಅಡುಗೆದು, ಬಟ್ಟೆದು ಅಂತ ಯಾರೂ ಮಾಡಿಕೊಡಲ್ಲ. ಫ್ರೆಂಡ್ಸ್, ಇಷ್ಟೇ ಕೆಲಸ ಇರಲ್ವಲ್ಲ, ಬಟ್ಟೆ ಒಗೆಯೋದು, ಪಾತ್ರೆ ತೊಳೆಯೋದು, ಅಡುಗೆ ಮಾಡೋದೇ ಇರಲ್ವಲ್ಲ. ಇನ್ನೂ ಮನೇಲಂದರೆ ಎಷ್ಟೊಂದು ಕೆಲಸ ಇರುತ್ತೆ, ನಿಮಗೆಲ್ಲ ಗೊತ್ತಿರೋದೆ. ಎಷ್ಟೆಲ್ಲ ಕ್ಲೀನಿಂಗು, ಸಣ್ಣ ಪುಟ್ಟ ಕೆಲಸಗಳೇ ಎಷ್ಟೊಂದು ಇರುತ್ತೆ. ನಮಗೆ ಕೆಲಸ ಮಾಡಿನೇ ಸಾಕಾಗ್ಬಿಡುತ್ತೆ. ಎಲ್ಲರಿಗೂ ನಿಮಗೆಲ್ಲ ಗೊತ್ತಿರೋ ಅಂಥದ್ದೇ. ನನಗೂ ಅದೇ ಥರನೇ ಒಂದೊಂದು ದಿನ ಕೆಲಸ ಮಾಡೋದು ತುಂಬಾ ಬೋರ್ ಅನಿಸ್ಬಿಡುತ್ತೆ. ಫ್ರೆಂಡ್ಸ್, ಹಾಗೆ ಇದನ್ನೆಲ್ಲ ಹುರ್ಕೊಂಡು ಅಂದರೆ ಡ್ರೈ ಫ್ರೈ ಮಾಡ್ತಾ ಇದ್ದೀನಿ ಎಲ್ಲ ಸಾಂಬಾರು ಪುಡಿನ. ಹಾಗೆ ಮಾಡಿಕೊಂಡು ನಿಮ್ಮ ಜೊತೆ ಮಾತಾಡ್ತಾ ಇದ್ದೀನಿ. ಲಾಸ್ಟಲ್ಲಿ ಮೆಣಸಿನ್ಕಾಯಿನ ಉರಿತಾ ಇದ್ದೀನಿ. ಮೆಣಸಿನ್ಕಾಯಿಗೆ ಮಾತ್ರ ಎಣ್ಣೆ ಹಾಕ್ತಾಯಿದ್ದೀನಿ. ಎಲ್ಲದನ್ನು ಡ್ರೈ ರೋಸ್ಟೇ ಮಾಡ್ಕೊಂಡಿರೋದು, ಎಣ್ಣೆನ ಹಾಕಿಲ್ಲ. ಮೆಣಸಿನ್ಕಾಯಿಗೆ ಮಾತ್ರ ಲೈಟಾಗಿ ಹಾಕ್ತಾಯಿದ್ದೀನಿ. ಅದು ಘಾಟಲ್ವಾ, ಅದಕ್ಕೆ. ಒಣಗಿಸಿದ್ದು, ಕ್ಲೀನ್ ಮಾಡಿದ್ದು, ಹುರಿದಿದ್ದು, ಮಿಷನ್ಗೆ ಹಾಕಿದ್ದು, ಎತ್ತಿಟ್ಟಿದ್ದು ಎಲ್ಲನೂ ಒಂದೇ ದಿನ ಮಾಡ್ಕೊಂಬಿಟ್ಟೆ. ಫುಲ್ ಎಲ್ಲ ಖಾಲಿ ಆಗಿಬಿಟ್ಟಿತ್ತು. ಮೊನ್ನೆ ಎಲ್ಲ ಒಂದೊಂದು ಸ್ಪೂನ್ ಹಾಕ್ಬಿಟ್ಟು ಮಿಕ್ಸಿಯಲ್ಲಿ ಸ್ವಲ್ಪ ಮಾಡ್ಕೊಂಡಿದ್ದೆ. ಸಾಂಬಾರು ಪುಡಿ ಇಲ್ಲ ಅಂದರೆ ಸಾಂಬಾರು ಮಾಡೋದಕ್ಕೆ ಸ್ವಲ್ಪ ಕಷ್ಟ ಅಲ್ವಾ. ನನಗಂತೂ ಅಂಗಡಿಯಿಂದ ತಂದ ಅಭ್ಯಾಸ ಇಲ್ಲ, ಸಾಂಬಾರು ಪೌಡರು ಅಂಗಡಿಯಿಂದ ಥರ ಅಭ್ಯಾಸ ಇಲ್ಲ, ಮನೆಯಲ್ಲೇ ಮಾಡ್ಕೊಳ್ಳೋದು. ಹಾಗೇನಾದ್ರು ಸ್ವಲ್ಪ ಅರ್ಜೆಂಟಾಗಿ ಆಗೋಗ್ಬಿಟ್ರೆ ಆ ಥರ ಮಿಕ್ಸಿಗೆ ಹಾಕಿ ಸ್ವಲ್ಪ ಮಾಡ್ಕೊತೀನಿ. ಮೊನ್ನೆ ಅದೇ ಥರನೇ ಮಾಡ್ಕೊಂಡಿದ್ದೆ. ನೋಡಿ, ಎಲ್ಲ ಹುರಿದಿದ್ದಾಯಿತು. ಈಗ ಸ್ವಲ್ಪ ಎಲ್ಲ ಬಟ್ಲಿಗೆ ಹಾಕಿ ಎಲ್ಲ ಹುರಿದ್ಬಿಟ್ಟು ಸಪ್ರೇಟಾಗಿ ಅದೇ ಥರನೇ ಬಟ್ಲಲ್ಲೇ ಇಟ್ಟಿದ್ದೆ, ಸ್ವಲ್ಪ ಆರಲಿ ಅಂತ. ಫ್ರೆಂಡ್ಸ್, ಮಿಷನ್ಗೂ ಹಾಕ್ಸ್ಕೊಬಂದಿದ್ದಾಯಿತು. ನೋಡಿ ಸಾಂಬಾರು ಪುಡಿ ಎಷ್ಟು ಚೆನ್ನಾಗಿದೆ ಅಂತ, ಗಮ್ ಅಂತ ಇದೆ. ಸಾಂಬಾರು ಮಾಡಿ ನೋಡಬೇಕು ಟೇಸ್ಟ್ ಯಾವ ಥರ ಬರುತ್ತೆ ಅಂತ. ಫ್ರೆಂಡ್ಸ್, ಮಿಷನ್ಗೆ ಹೋಗಿದ್ದು ವಿಡಿಯೋ ಮಾಡ್ತು, ಆದರೆ ವಿಡಿಯೋ ಆನ್ ಮಾಡಿದ್ದಿರೇ ವಿಡಿಯೋ ಮಾಡಿದ್ದಾರೆ, ಹಾಗಾಗಿ ಅದು ವಿಡಿಯೋನೇ ಇಲ್ಲ. ಸಾಂಬಾರು ಮಾಡಿ ನೋಡಿದ್ರೆ ಟೇಸ್ಟ್ ಕರೆಕ್ಟಾಗಿದೆಯೋ, ಏನು ಹೆಚ್ಚಾಗಿದೆ, ಏನು ಕಡಿಮೆ ಆಗಿದೆ ಅಂತ ಗೊತ್ತಾಗುತ್ತೆ. ಇನ್ನೇನು ಆರ್ಡ್ರ್ ಮಾಡ್ಕೊಳ್ಳೋಕ್ಕಾಗಲ್ಲ. ಅದೇ ಸಾಂಬಾರು ಮಾಡುವಾಗ ಅಕಸ್ಮಾತು ಏನಾದರೂ ಕಡಿಮೆ ಇದ್ದರೆ ಹಾಕ್ಕೊಂಡು ಮಾಡಬೇಕಾಗುತ್ತೆ. ಆ ಥರ ಏನೂ ಆಗಿರಲ್ಲ. ಯಾಕೆಂದರೆ ಮೆಜರ್ಮೆಂಟ್ ಮಾಡಿ ಕರೆಕ್ಟಾಗಿ ಯಾವ್ಯಾವ್ದು ಎಷ್ಟೆಷ್ಟು ಹಾಕಬೇಕೋ ಅಷ್ಟು ಹಾಕಿ ಮಾಡಿರ್ತೀವಲ್ವ, ಅದಕ್ಕೇನು ಹೆಚ್ಚು ಕಡಿಮೆ ಆಗಿರಲ್ಲ. ಚೆನ್ನಾಗಿದೆ. ವಾಸನೆ ಅಂತೂ ಚೆನ್ನಾಗಿದೆ, ಗಮ್ ಅಂತ ಇದೆ. ಫ್ಲೇವರ್ ಅಂತೂ ಸಖತ್ತಾಗಿ, ಸ್ಮೆಲ್ ಸಖತ್ತಾಗಿದೆ. ಹಾಯ್ ಫ್ರೆಂಡ್ಸ್, ನಮಸ್ತೆ ಎಲ್ಲರಿಗೂ. ಫ್ರೆಂಡ್ಸ್, ಸಂಡೇ ಲಾಗು ಇದರಲ್ಲೇ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ನೆನ್ನೆ ಅಲ್ಲಿಗೆ ನಿಲ್ಲಿಸ್ಬಿಟ್ಟೆ, ಮಿಷನ್ಗೆ ಹೋಗಿ ಬಂದು ವಿಡಿಯೋ ಅಲ್ಲಿಗೆ ಸ್ಟಾಪ್ ಮಾಡಿಬಿಟ್ಟೆ. ಫಂಕ್ಷನ್ ಇದೆ ಇವತ್ತು, ಸಂಡೇ ಎದ್ದಿದ್ದು ಸ್ವಲ್ಪ ಲೇಟು. ಫಂಕ್ಷನ್ ಇದೆ, ನಮ್ಮ ಚಿಕ್ಕಮ್ಮನವರ ಬಂಡದವರು ಹೋಗಬೇಕು. ಚಿಕ್ಕಬಳ್ಳಾಪುರದಿಂದ ಇನ್ನೂ ಸ್ವಲ್ಪ ಮುಂದೆ ಹೋಗಬೇಕು. ಅಮ್ಮ ನಮ್ಮ ಅಲ್ಲಿ ಯಾರ್ಯಾರು ಬರ್ತಾರೆ ಅಂತ ಗೊತ್ತಿಲ್ಲ. ಅಮ್ಮ, ಚಿಕ್ಕಮ್ಮ, ಅವ್ರ ಸೊಸೆ ಅವರೆಲ್ಲ ಬರ್ಬೋದು. ಯಾರ್ಯಾರು ಬರ್ತಾರೆ ಅಂತ ಗೊತ್ತಿಲ್ಲ, ಎಲ್ಲರೂ ಬರ್ಬೋದು. ಅವ್ರ ಜೊತೇಲಿ ಹೋಗ್ತಾ ಇದ್ದೀನಿ. ನೋಡಿ, ಸ್ನಾನ ಎಲ್ಲ ಆಯಿತು. ನಾನು ಆವಾಗಲೇ ಸ್ವಲ್ಪ ರೆಡಿ ಆಗಿದ್ದೀನಿ. ಓಲೆ ನೋಡಿ ಇದು ಹಾಕ್ಕೊಂಡಿದ್ದೀನಿ. ಲಾಸ್ಟ್ ಟೈಮ್ ಇದೇ ಹಾಕಿದ್ದೆ, ಚೆನ್ನಾಗಿ ಕಾಣುತ್ತೆ ಅಂತ ಇದು ಹಾಕ್ಕೊಳ್ಳೋಣ ಅಂತ ತೆಗೆದಿಟ್ಕೊಂಡಿದ್ದೀನಿ. ಈ ಓಲೆಗೆ ಇದು ಚೆನ್ನಾಗಿ ಮ್ಯಾಚ್ ಆಗುತ್ತೆ, ಅದಕ್ಕೋಸ್ಕರ ಇದು ಹಾಕ್ಕೊಂಡು ಹೋಗೋಣ, ಸಿಂಪಲ್ಲಾಗಿರುತ್ತೆ ಅಂತ ಇದು ಹಾಕ್ಕೊತಾ ಇದ್ದೀನಿ. ನಮ್ಮಮ್ಮ ಏನು ಒಡವೆ ಹಾಕ್ಕೊಂಬರ್ಬೇಡ, ಒಬ್ಬಳೇ ಬರ್ತಾ ಇದೆಯಲ್ಲ ಅಂತ ಹೇಳಿದರು. ಅದಕ್ಕೆ ಹಾಕ್ಕೊಂಡು ಹೋಗೋಲ್ಲ, ಪರ್ಸಲ್ಲಿ ಇಟ್ಕೊಂಡೋಗಿ ಆಮೇಲೆ ಅಲ್ಲಿ ಹೋಗ್ತಾ ಹಾಕ್ಕೊಂಡು ಹೋಗ್ತೀನಿ. ಫ್ರೆಂಡ್ಸ್, ಟಿಫನ್ ಏನು ರೆಡಿ ಮಾಡಿಲ್ಲ, ಏನಾದರೂ ಮಾಡ್ಕೊತಾರೆ ನಾನ್ ವೆಜ್ ತಂದು ಅಂತ ಅಂದ್ಕೊಂಡಿದ್ದೀನಿ. ನಾನು ಹೋಗ್ಬೇಕಲ್ಲ, ಇನ್ನೂ ಚಿಕ್ಕಬಳ್ಳಾಪುರದಿಂದ ಆಚೆ ಹೋಗ್ಬೇಕಲ್ವ, ಸ್ವಲ್ಪ ಲೇಟ್ ಆಗಿಬಿಡುತ್ತೆ ಅಂತ ನಾನು ರೆಡಿಯಾಗಿ ಹೊಟ್ಟಿದ್ದೀನಿ. ನಮ್ಮ ಮನೇಲಿ ನಾನ್ ವೆಜ್ ಮಾಡಿ ತುಂಬ ದಿನ ಆಗೋಯಿತು. ಯಾಕೆಂದರೆ ಸಂಡೇ ಫಂಕ್ಷನ್ಸ್ ಇದ್ದೇ ಇದೆ, ಅದಕ್ಕೋಸ್ಕರ ಫಂಕ್ಷನ್ಗೆ ಬರ್ತಾಯಿದ್ವಿ, ಅಲ್ಲೇ ನಾನ್ ವೆಜ್ ತಿನ್ಕೊಂಬಂದ್ಬಿಡ್ತೀವಿ. ನಾನ್ ವೆಜ್ ಫಂಕ್ಷನ್ಸ್ ಎಲ್ಲನೂ. ಹಾಗೆ ಇವತ್ತು ಹೋಗ್ತಾ ಇದ್ದೀನಿ. ನಾನು ಮನೇಲಿ ತಂದು ಮಾಡ್ತಾರೇನೋ ಗೊತ್ತಿಲ್ಲ, ರಕ್ಷಾ ಮಾಡ್ತಾಳೇನೋ. ಮಾಡಿಲ್ಲ ಅಂದರೆ ನಾನು ಫಂಕ್ಷನ್ ಮುಗಿಸ್ಕೊಂಬಂದು ಮತ್ತು ಸಂಜೆ ನೈಟ್ ಊಟಕ್ಕೆ ತಂದು ಮಾಡಬೇಕು ಮನೆಯಲ್ಲಿ ನಾನ್ ವೆಜ್ಜು. ನಮ್ಮ ಮನೇಲಿ ಸಂಡೇನೇ ಮಾಡೋದು, ಬೇರೆ ಯಾವ ದಿನವೂ ಮಾಡಲ್ಲ, ಸಂಡೇ ಮಾತ್ರ ಮಾಡ್ತೀವಿ ಅಷ್ಟೇ. ನೋಡಬೇಕು ಇನ್ನು ಹೋಗಿ ಬರೋದಕ್ಕೆ ಎಷ್ಟೊತ್ತಾಗುತ್ತೋ ಏನೋ ಅಂತೆಲ್ಲ ನೋಡಿ ಆಮೇಲೆ ಮಾಡ್ಕೊಳ್ಳೋದು. ಹಾಲು ಕಾಯಕ್ಕೆ ಇಟ್ಟಿದ್ದೆ, ಎಲ್ಲ ಉಕ್ಕೋಗ್ಬಿಟ್ಟಿದೆ.
ಸ್ವಲ್ಪ ಯಾಮಾರಿದ್ರು ನೋಡಿ ಈ ಥರ ಆಗುತ್ತೆ. ನಾನು ಮರಿಬಾರ್ದು ಅಂತ ಅಂದ್ಕೊಂಡೇ ಇಟ್ಟೆ. ಅಲ್ಲೂ ಎಲ್ಲ ಉಕ್ಕೋಗ್ಬಿಟ್ಟಿದೆ. ಕರೆಂಟ್ ಸ್ಟವ್ ಮೇಲೆ ಇಟ್ಟೋಗಿದ್ದೆ ಫ್ರೆಂಡ್ಸ್. ಹಾಲೆಲ್ಲ ಆವಾಗಲೇ ಉಕ್ಕೋಗ್ಬಿಟ್ಟಿತ್ತಲ್ವ, ಅದಕ್ಕೆ ಈಗೆಲ್ಲ ಸ್ಟವೆಲ್ಲ ಕ್ಲೀನ್ ಮಾಡಿ ಮತ್ತೆ ಅಲ್ಲೇ ನಿಂತ್ಕೊಂಡು ಕಾಯಿಸ್ತಾ ಇದ್ದೀನಿ. ಹಾಗೇನು ಟೀನು ಕುಡಿತಾ ಇದ್ದೀನಿ. ಕಾಯಿಸ್ಬಿಟ್ಟು ಹಾಲು ಕಾಯಿಸಿ ಇಟ್ಟೋಗೋಣ ಅಂತ ಸ್ವಲ್ಪ ಆ ಟೀ ಕುಡ್ಕೊಂಡು ಅಲ್ಲೇ ಅಡುಗೆ ಮನೆಯಲ್ಲೇ ಇದ್ದೀನಿ. ನೋಡಿ ಬಿಸಿಲು ಯಾವ ಥರ ಬೀಳ್ತಾ ಇದೆ ಅಂತ. ನಮ್ಮ ಮನೆಯಲ್ಲಂತೂ ಎಲ್ಲ ಕಡೆ ಬಿಸಿಲು ಬರ್ತಾ ಇರುತ್ತೆ. ಮಧ್ಯಾಹ್ನದ ಬಿಸಿಲು ಬರುತ್ತೆ, ಸಂಜೆ ಬಿಸಿಲು ಬರುತ್ತೆ, ಬೆಳಗಿನ ಬಿಸಿಲು ಬರುತ್ತೆ, ಎಲ್ಲ ಕಡೆ ಬಿಸಿಲು. ಒಂದೊಂದು ಸಾರಿ ಯಾವ ಕಡೆ ಬಿಸಿಲು ಬರುತ್ತೋ, ಬಿಸಿಲಿದ್ದಾಗೆಲ್ಲ ಒಟ್ಟಾರೆ ಮನೆಯಲ್ಲೇ ಬಿಸಿಲು ಬೀಳ್ತಾನೆ ಇರುತ್ತೆ ಒಂದಲ್ಲ ಒಂದು ಕಡೆ. ನಮ್ಮ ಮನೇಲಂತೂ ನೋಡಿ ಈಗ ಬೆಳಗಿನ ಟೈಮ್ ಅಂತೂ ಅಡುಗೆ ಮನೇಲಿ ನೋಡಿ ಎಷ್ಟು ಬಿಸಿಲು ಬರ್ತಾ ಇದೆ ಅಂತ. ಹಾಲೆಲ್ಲ ಕಾಯಿಸಿಟ್ಟಿದ್ದಾಯಿತು. ಈಗ ಸ್ವಲ್ಪ ಹೂವು ಇದೆ, ಹೂವನ್ನು ಕಟ್ಕೊಂಡು ಮುಡ್ಕೊಂಡು ಹೋಗೋಣ ಅಂತ ಹೂವನ್ನು ಕಟ್ತಾ ಇದ್ದೀನಿ. ರಾತ್ರಿನೇ ಕಟ್ಟಬೇಕಾಗಿತ್ತು ನನಗೆ. ರಾತ್ರಿನೂ ಸ್ವಲ್ಪ ಅದೇ ಸಾಂಬಾರು ಪೌಡ್ರ್ ಎಲ್ಲ ಮಾಡಿಕೊಂಡು ಟೈಮ್ ಸಾಕಾಗ್ಬಿಡ್ತು. ಹಾಗೆ ಮಲಗಿಬಿಟ್ಟೆ. ಈಗ ಹೂವು ಕಟ್ಕೊಳ್ಳೋಣ ಅಂತ ಕಟ್ಕೊತಾ ಇದ್ದೀನಿ ಫ್ರೆಂಡ್ಸ್. ಅಷ್ಟೇ ರೆಡಿಯಾಗಿ ಹೋಗೋದೆ ಈಗ ಫ್ರೆಂಡ್ಸ್. ಹೋಗ್ತಾ ಇದ್ದೀನಿ. ಗಾಡಿಯಲ್ಲಿ ಬಂದೆ, ಗಾಡಿ ತೊಗೊಂಬಂದು ದೇವನಹಳ್ಳಿ ಬಸ್ ಸ್ಟಾಪಲ್ಲಿ ಹಾಕ್ಬಿಟ್ಟು ಆಲ್ರೆಡಿ ಬಸ್ ಹತ್ತಿದ್ದೀನಿ. ದೇವನಹಳ್ಳಿಯಿಂದ ಸ್ವಲ್ಪ ಮುಂದೆ ಹೋಗ್ತಾ ಇದ್ದೀನಿ. ಈಗ ಚಿಕ್ಕಬಳ್ಳಾಪುರದಲ್ಲಿ ಹೋಗಿ ನಾನು ನಿಂತ್ಕೊಂಡ್ರೆ ನಮ್ಮಮ್ಮ ಎಲ್ಲ ಅಲ್ಲೇ ಬರ್ತಾರೆ. ಯಾರ್ಯಾರು ಬರ್ತಾರೆ ಅಂತ ಗೊತ್ತಿಲ್ಲ, ಬರ್ಬೋದು, ಎಲ್ಲರೂ ಬರ್ತಾರೆ. ನಮ್ಮಮ್ಮ, ನಮ್ಮ ಚಿಕ್ಕಮ್ಮ, ಇನ್ನೂ ಯಾರ್ಯಾರು ಬರ್ತಾರೆ ಗೊತ್ತಿಲ್ಲ, ಎಲ್ಲರೂ ಬರ್ಬೋದು ಮೋಸ್ಟ್ಲಿ. ನಾನು ಅಲ್ಲಿ ಬಸ್ ಸ್ಟಾಪಲ್ಲಿ ಇರೋ ಅಂತ ಹೇಳಿದ್ದಾರೆ. ನಾನು ಹೋಗ್ತಾ ಇದ್ದೀನಿ ಫ್ರೆಂಡ್ಸ್. ಬಂದೆ, ಚಿಕ್ಕಬಳ್ಳಾಪುರ ಬಸ್ ಸ್ಟಾಪ್ಗೆ ಬಂದೆ. ನೋಡಿ ಅಮ್ಮ ಆ ಕಡೆ ಇರೋರು ಚಿಕ್ಕಮ್ಮ, ಮಧ್ಯೆ ಇರೋರು ನಮ್ಮೂರಿನವರೇ. ಅವರು ರಿಲೇಟಿವ್ಸೇ ಆಗಬೇಕು. ಅದು ನಮ್ಮ ಚಿಕ್ಕಮ್ಮನ ಸೊಸೆ. ನಾವು ಇಷ್ಟು ಜನ ಹೋಗ್ತಾ ಇದ್ದೀವಿ. ಮತ್ತು ಇವರು ನಮ್ಮ ಮಧ್ಯೆ ಇರೋರು ಮಧು ಅಂತ, ಅವ್ರ ಮಕ್ಕಳು, ನಮ್ಮಮ್ಮ, ನಮ್ಮ ಚಿಕ್ಕಮ್ಮ ಅಂದರೆ ನಮ್ಮ ಚಿಕ್ಕಪ್ಪನ ಹೆಂಡತಿ ಆ ಕಡೆ ಇರೋರು. ಎಲ್ಲರೂ ಹೋಗ್ತಾ ಇದ್ದೀವಿ ಫ್ರೆಂಡ್ಸ್. ನಾನು ಯೂಟ್ಯೂಬ್ ಮಾಡಿರೋದು ಇವ್ರಿಗೆ ಯಾರಿಗೂ ಹೇಳಿಲ್ಲ. ನಾನು ಯಾರಿಗೂ ಹೇಳೋದು ಬೇಡ, ಹೇಳ್ಕೊಂಡು ಸಬ್ಸ್ಕ್ರೈಬರ್ ಮಾಡಿಸ್ಕೊಳ್ಳೋದು ಬೇಡ ಅಂತ ಹಾಗೆ ಯೂಟ್ಯೂಬ್ ಮಾಡ್ತಾ ಇದ್ದೀನಿ. ನಿಮ್ಮನ್ನು ಮಾತ್ರ ವಿಡಿಯೋಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ತಾ ಇದ್ದೀನಿ. ಯಾರಿಗೂ ಹೇಳೋದು ಬೇಡ ಅಂತ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ನೋಡಿ ಬಂದ್ವಿ. ಪಾರ್ಕಿಂಗ್ ಎಲ್ಲ ಅದೇ ಊರು ಲಾಸ್ಟ್ ಮೇನ್ ರೋಡಲ್ಲೇ ಎಲ್ಲ ಸ್ಟಾಪ್ ಮಾಡಿಬಿಟ್ಟಿದ್ದಾರೆ. ಒಳಗಡೆ ವೆಹಿಕಲ್ಸ್ ಎಲ್ಲ ಬಿಟ್ಟರೆ ಆಗೆಲ್ಲ ಫುಲ್ ರಶ್ ಆಗಿಬಿಡುತ್ತೆ, ರೋಡೆಲ್ಲ ಜಾಮ್ ಆಗಿಬಿಡುತ್ತೆ ಅಂತ ಬಿಟ್ಟಿಲ್ಲ. ಇಲ್ಲೇ ಸ್ಟಾಪ್ ಮಾಡಿದ್ದಾರೆ ನೋಡಿ. ಎಲ್ಲ ಆ ಕಡೆ ಈ ಕಡೆ ತೋಟದಲ್ಲಿ, ಆ ಕಡೆ ದ್ರಾಕ್ಷಿ ತೋಟದಲ್ಲಿ ಎಲ್ಲ ವೆಹಿಕಲ್ಸ್ ಇಲ್ಲೇ ಸ್ಟಾಪ್ ಮಾಡಿಬಿಟ್ಟಿದ್ದಾರೆ. ಸಖತ್ ಬಿಸಿಲು ಫ್ರೆಂಡ್ಸ್. ನೋಡಿ ನಡ್ಕೊಂಡು ಹೋಗ್ತಾ ಇದ್ದೀವಿ. 1 ಕಿಲೋಮೀಟರ್ ಅಷ್ಟೇ ನಡಿಬೇಕು. ಆಟೋನೂ ಬಿಡ್ತಿಲ್ಲ ನೋಡಿ. ಇಲ್ಲಿ ಅವ್ರ ಮನೆ ಸಿಗಲಿಲ್ಲ, ಅದಕ್ಕೆ ಇಲ್ಲಿ ನಿಂತಿದ್ದೀವಿ ಅಡ್ರೆಸ್ ಕೇಳಿಕೊಂಡು. ಅಂದರೆ ಚಿಕ್ಕಮ್ಮ ಅವ್ರ ಊರು ಬೇರೆ, ಅವರು ಈ ಬಣ್ಣದವರ ಮಾಡೋದು ಒಂದೂರಲ್ಲಿ. ಅವರು ನೋಡಿ ಇದೆ ಇಲ್ಲಿ ಬ್ಯಾನರ್ ಹಾಕಿದಾರಲ್ಲ, ಅಲ್ಲಿ ಹೋಗಬೇಕು. ಸಿಕ್ತು, ಅಲ್ಲೆಲ್ಲ ಕೇಳಿದ್ದಕ್ಕೆ ಸಿಕ್ತು ನೋಡಿ. ಇದೆ ಚಿಕ್ಕಮ್ಮ ಅವ್ರ ಊರು ಬೇರೆ, ಅಂದರೆ ಅವ್ರ ಗುಂಪೆಲ್ಲ ಅವ್ರ ಮನೆ ದೇವರು ಅಂತ ಎಲ್ಲಿರುತ್ತೋ ಅಲ್ಲಿ ಬಂದವರ ಮಾಡೋದು. ಅವರು ಕುಲಸ್ಥರೆಲ್ಲ, ಅಂದರೆ ಇಷ್ಟು ಜನ ಗುಂಪು, ಅವ್ರ ಗುಂಪಿನವರು ನಮ್ಮ ಗುಂಪಿನವರು ಅಂತ ಇರ್ತಾರಲ್ವ, ಒಂದೊಂದು ಗುಂಪು ಒಂದೊಂದು ಕಡೆ ಮಾಡೋದು. ಅವರು ಈ ಊರಲ್ಲಂತೆ ದೇವಸ್ಥಾನ ಹೊಸಳ್ಳಿ ಅಂತ, ಚಿಕ್ಕಬಳ್ಳಾಪುರ ಇನ್ನೂ ಮುಂದೆ. ಸಿಕ್ತು, ಹೋಗ್ತಾ ಇದ್ದೀವಿ. ಅಡ್ರೆಸ್ ಕೇಳ್ಕೊಂಡು ಸಿಕ್ತು, ಹೋಗ್ತಾ ಇದ್ದೀವಿ ಫ್ರೆಂಡ್ಸ್. ಇಲ್ಲಂತೂ ಎಲ್ಲರೂ ಸಿಗ್ತಾರೆ, ರಿಲೇಟಿವ್ಸು. ಆಲ್ಮೋಸ್ಟ್ ನಮ್ಮ ಊರಿನ ಹೆಣ್ಮಕ್ಳಿಗೆಲ್ಲ ಹೋಗ್ತಾರೆ. ಎಲ್ಲ ನಮ್ಮ ಮನೆ ಅಕ್ಕಪಕ್ಕ ಇರೋರು ಎಲ್ಲ ರಿಲೇಟಿವ್ಸೇ. ಮಾತಾಡ್ಕೊಂಡು ಊಟ ಮಾಡಿಕೊಂಡು ಬಂದು ಅದೇ ಯೂಟ್ಯೂಬ್ ಮಾಡಿರೋದು ಫ್ರೆಂಡ್ಸ್. ಯಾರಿಗೂ ಹೇಳಿಲ್ಲ, ಅದಕ್ಕೆ ನಾನು ಸ್ವಲ್ಪ ಡೀಟೇಲಾಗಿ ವಿಡಿಯೋ ಮಾಡೋದಕ್ಕಾಗಲ್ಲ. ವಿಡಿಯೋ ಮಾಡ್ತಾಯಿದ್ರೆ ಏನು ಅಂತ ಎಲ್ಲ ಇದು ಮಾಡ್ತಾರಲ್ವ, ಅಯ್ಯೋ ಏನಪ್ಪ ಈ ಹುಡುಗಿ ಈ ಥರ ಅಂತ ಅಂದ್ಕೊಳ್ತಾರಲ್ವ ಒಬ್ಬೊಬ್ಬರು. ಅದಕ್ಕೆ ನಾನು ಅಷ್ಟೊಂದು ವಿಡಿಯೋ ಮಾಡಲಿಲ್ಲ. ನೋಡಿ ಊಟಕ್ಕೆ ಕೂತಿದ್ದೀವಿ. ಊಟ ಮಾಡಿಕೊಂಡು ಮತ್ತೆ ರಿಟರ್ನ್ ಆಗ್ತಾಯಿದ್ವಿ. ಆಟೋ ಫೋನ್ ಮಾಡಿದ್ವಿ ಸದ್ಯಕ್ಕೆ. ಆಟೋ ಅಂದರೆ ನಮ್ಮೂರಲ್ಲಿ ಒಬ್ಬರು ಆಟೋವ್ರು ಇದ್ದಾರೆ. ನಾವು ಎಲ್ಲಿ ಕರೆದ್ರು ಅವ್ರದ್ದು ಏನೇ ಬಾಡಿಗೆ ಇದ್ದರೂ ಬಿಟ್ಟು ಬರ್ತಾರೆ. ಆ ಥರ ಒಬ್ಬರು ಇದ್ದಾರೆ ನಮ್ಮೂರಲ್ಲೇ. ಅವ್ರದ್ದೇನೇ ಎಷ್ಟೇ ಬಾಡಿಗೆ ಇರಲಿ, ಎಲ್ಲೇ ಹೋಗ್ಬೇಕಾಗಿರಲಿ, ನಾವು ಕರೆದಾಗ ಬಂದುಬಿಡಬೇಕು. ಅಂದರೆ ನಮ್ಮಮ್ಮಗೆ ಬಸ್ಸಲ್ಲಿ ಹೋದರೆ ಆಗಲ್ಲ, ಅದಕ್ಕೆ ಬಸ್ಸು ಕಾರು ಅದರಲ್ಲಿ ಹೋದರೆ ಆಗಲ್ಲ. ಅದಕ್ಕೆ ಆಟೋಲ್ಲಿ ಹೋದರೆ ಸ್ವಲ್ಪ ಅವ್ರಿಗೆ ಆರಾಮಾಗಿರುತ್ತೆ ಅಂತ ಅವ್ರು ಎಲ್ಲೇ ಹೋಗೋದಿದ್ರು ನಾವು ಕರೆದಾಗ ಬರ್ತಾರೆ. ಆ ಥರ ಆಟೋಲ್ಲಿ ಬಂದಿದ್ದು. ಮತ್ತು ರಿಟರ್ನ್ ಆಗಿ ಮತ್ತೆ ದೇವನಹಳ್ಳಿ ಕಡೆ ಬರ್ತಾಯಿದ್ದೀನಿ ಫ್ರೆಂಡ್ಸ್. ನೋಡಿ ವಾಪಸ್ ಬರ್ತಾಯಿದ್ದೀನಿ. ಫ್ರೆಂಡ್ಸ್, ಇದು ನಮ್ಮೂರು, ಅಂದರೆ ನಮ್ಮ ಅಮ್ಮ ಅವ್ರ ಮನೆ ಇದು ಊರು. ಅದಕ್ಕೆ ನಾನು ಇಲ್ಲಿ ಸ್ವಲ್ಪ ವಿಡಿಯೋ ಮಾಡಿದೆ. ನೋಡಿ ಇದೇ ರೋಡು, ನಮ್ಮ ಮನೆ ಇನ್ನೂ ಒಳಗಡೆಗೆ ಹೋಗಬೇಕು. ಅದನ್ನು ಸ್ವಲ್ಪ ವಿಡಿಯೋ ಮಾಡಿಕೊಂಡೆ. ನಾನು ನಮ್ಮೂರ ಹತ್ರ ಹೋಗ್ತಾ ಇದ್ದೀನಿ ಅಂತ ಸ್ವಲ್ಪ ವಿಡಿಯೋ ಮಾಡ್ಕೊಂಡಿದ್ದು ಅಷ್ಟೇ. ನಾನು ಮನೆಗೇನು ಹೋಗಲಿಲ್ಲ, ಹಾಗೆ ಬಂದುಬಿಟ್ಟೆ.
ನಾಗಾರ್ಜುನ ಸ್ಟಾಪ್ ನಮ್ಮೂರ ಗೇಟೇ ನಾಗಾರ್ಜುನ ಕಾಲೇಜ್ ಇರೋದು. ನಮ್ಮೂರ ಗೇಟಲ್ಲೇ ಸ್ಟಾಪ್ ಕೂಡ ಅದೇ ಕಾಲೇಜ್ ಹತ್ರ ಇರೋದು. ಆ ಕಡೆ ಈಗ ನಾಗಾರ್ಜುನ ಕಾಲೇಜ್, ಚಿಕ್ಕಬಳ್ಳಾಪುರದ ಹತ್ರ ನಾಗಾರ್ಜುನ ಕಾಲೇಜ್. ಆ ಕಡೆ ಯಾರಾದರೂ ವಿಡಿಯೋ ನೋಡ್ತಾ ಇದ್ರೆ ಕಮೆಂಟ್ ಮಾಡಿ. ಫ್ರೆಂಡ್ಸ್, ಬಂದೆ ನೋಡಿ, ದೇವನಹಳ್ಳಿ ಬಸ್ ಸ್ಟಾಪಲ್ಲಿ ನಿಲ್ತಿದ್ದೀನಿ. ಬಸ್ ಇಳಿದು ನಿಲ್ತಿದ್ದೀನಿ. ಗಾಡಿ ಇಲ್ಲಿ ಹಾಕಿದ್ದೀನಿ. ಯಾವಾಗಲೂ ಅಷ್ಟೇ ನಾನು ದೇವನಹಳ್ಳಿಯಲ್ಲಿ ಗಾಡಿ ಹಾಕಿದ್ರೆ ಇದೇ ಪ್ಲೇಸಲ್ಲೇ ಹಾಕೋದು, ಬಸ್ ಸ್ಟಾಪಲ್ಲಿ. ಗಾಡಿ ತೆಗಿಯೋದಕ್ಕೆ ಆಗ್ತಿಲ್ಲ, ಆ ಥರ ನೋಡಿ ಎಲ್ಲ ಅಡ್ಡ ನಿಲ್ಲಿಸ್ಬಿಟ್ಟಿದ್ದಾರೆ. ಅಲ್ಲಿ ಯಾರೋ ಒಬ್ಬರು ಎಲ್ಲ ಪಾಪ ಗಾಡಿನ ಈ ಕಡೆ ಸೈಡಿಗೆ ತೆಗ್ಕೊಟ್ರು. ಅವರು ಯಾರೋ ಒಬ್ಬರು ಬಂದು ತೆಗಿಯೋಕ್ಕಾಗ್ತಿರ್ಲಿಲ್ಲ. ಅದಕ್ಕೆ ನಾನು ನೋಡಿ ಈ ಕಡೆ ಬೈಕ್ ಇತ್ತು, ಅದನ್ನು ಸರಿಸ್ತಿದ್ದೆ. ಆ ಕಡೆ ಅವರು ಇಲ್ಲಿ ಬನ್ನಿ ತೆಗ್ಕೊಡ್ತೀನಿ ಅಂತ ಗಾಡಿ ತೊಗೊಂಡು ಮನೆಗೆ ಬಂದೆ. ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಇದಾಗಿತ್ತು. ಯಾರೆಲ್ಲ ನೋಡ್ತಿದ್ದೀರೋ ದಯವಿಟ್ಟು ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಥ್ಯಾಂಕ್ ಯು.